ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಎಂಥ ಒಂದು ಇಂಪಾರ್ಟೆಂಟ್ ಡೇ ಪ್ರತಿಯೊಬ್ಬರ ಜೀವನದಲ್ಲಿ, ವುಮೆನ್ಸ್ ಡೇ ಅಲ್ವಾ. ಅದೇ ಒಂದು ವುಮೆನ್ಸ್ ಡೇನಲ್ಲಿ ರೈಲ್ವೇಸ್ ಅವರು ಅಥವಾ ನಮ್ಮ SWR ಅವರು, ಅದು ಕೂಡ ನಮ್ಮ ಬೆಂಗಳೂರು ಡಿವಿಷನ್ ಅವರು ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಈ ಒಂದು ವುಮೆನ್ಸ್ ಡೇ ತೋರಿಸ್ತೀನಿ ಈ ವಿಡಿಯೋ ಮುಖಾಂತರ. ರೆಡಿ ಇದ್ದೀರಾ ಅನ್ಕೊತೀನಿ. ಸೊ ಬನ್ನಿ ವಿಡಿಯೋನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಒಂದು ಕೋರ್ಟಿಂದ ಸ್ಟಾರ್ಟ್ ಮಾಡೋಣ ಕಣ್ರಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಮನೇನ ನಿರ್ವಹಿಸ್ತಾರೆ. ಸೊ ಅದಕ್ಕೋಸ್ಕರ ಫ್ರಮ್ ದ ಕಿಚನ್ಸ್ ಟು ಲೀಡಿಂಗ್ ಎ 100 crore ಬೀಸ್ಟ್. ನೋಡಿ, ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ಸೈ, ಈ ಒಂದು 100 ಕೋಟಿ ವಂದೇ ಭಾರತ್ನ 130ರಲ್ಲೂ ಓಡಿಸೋದ್ರಲ್ಲೂ ಸೈ ನಮ್ಮ ಮಹಿಳೆಯರು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. KSR ಬೆಂಗಳೂರಿಂದ ಮೈಸೂರವರೆಗೂ ದ ಪ್ರೀಮಿಯಮ್ 20607 ಚೆನ್ನೈ ಸೆಂಟ್ರಲ್ ಮೈಸೂರು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ಶೀಘ್ರದಲ್ಲಿ 6ನೇ ಕ್ಲೋಸ್ ಆಗಿದೆ. ಹೊರಟಿದ್ದೀವಿ KSR ಬೆಂಗಳೂರಿಂದ. ಸ್ವಲ್ಪ ಡಿಲೇ ಒಂದಿಗೆ, ಬಟ್ ಪರವಾಗಿಲ್ಲ ಕಣ್ರಿ. ಯಾವ ಟ್ರೈನಲ್ಲಿ ಹೇಳಿ ನಾವಿರೋದು? ವಂದೇ ಭಾರತ್ ಎಕ್ಸ್ಪ್ರೆಸ್. ಆರಾಮಾಗಿ ಕವರ್ ಮಾಡೋದು ಕಣ್ರಿ. ಕಾರ್ ವಂದೇ ಭಾರತ್ನ ಅಡ್ವಾಂಟೇಜ್ ನೋಡ್ರಿ, ಫುಲ್ಲು ಬಾಲದಿಂದ ತಲೆವರೆಗೂ ಫುಲ್ಲು ಕಾಣುತ್ತೆ. ಸೊ ನೋಡಿ, ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ಸಹ ಈ ಥರ ಒಂದು ರೋಸ್ ಕೊಟ್ಟಿದ್ದಾರೆ ವಿಮೆನ್ಸ್ ಡೇಗೆ ಅಂತ. Please ensure your luggage is securely placed in the overhead racks. Avoid overloading and store items properly to avoid injury. ಭಾರತದ 5 ವಂದೇ ಭಾರತಲ್ಲಿ ಒಂದು ವಂದೇ ಭಾರತಲ್ಲಿ ನಾವು ಇವಾಗ ಆನ್ ಬೋರ್ಡ್ ಇದ್ದೀವಿ. ಏನು ವಿಶೇಷ ಸಂಗತಿ ಅಂದರೆ, ಇವತ್ತು ಫುಲ್ ಫೀಮೇಲ್ ಕ್ರೂ ಇವತ್ತು ಆಪ್ರೇಟ್ ಮಾಡ್ತಿದ್ದಾರೆ ಕಣ್ರಿ. ಲೋಕೋ ಪೈಲಟ್ ಆಗಿರಲಿ ಅಥವಾ ಟ್ರೈನ್ ಮ್ಯಾನೇಜರ್ ಮ್ಯಾಮ್ ಆಗಲಿ, ಎಲ್ಲರೂ ಇವತ್ತು ಫೀಮೇಲ್ ಕ್ರೂ ಇವತ್ತು ಈ ವಂದೇ ಭಾರತ್ನ ಆಪ್ರೇಟ್ ಮಾಡ್ತಿದ್ದಾರೆ. ಸೊ ಒಂದು ಹೆಮ್ಮೆ ವಿಚಾರನ ಅಂತಲೇ ಹೇಳ್ಬೋದು ಕಣ್ರಿ. ಮನೆಗಳಲ್ಲಿ ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತ ಇತ್ತು ಮಹಿಳೆಯರು, ಬಟ್ ಇವಾಗ ನೋಡಿ ಮನೆಯೂ ಸಹ ಚಲಾಯಿಸ್ತಾರೆ. ಮತ್ತು 100 ಕೋಟಿ ಅಷ್ಟು ಬೆಳೆ ಬಾಳುವಂತಹ ವಂದೇ ಭಾರತ್ನೂ ಸಹ ಚಲಾಯಿಸ್ತಾರೆ ಕಣ್ರಿ ಮಹಿಳೆಯಲ್ಲಿ. ನೋಡಿ, ವಂದೇ ಭಾರತ್ಗೆ ಯಾರೋ ಸ್ಟೋನ್ ಪೇಂಟಿಂಗ್ ಮಾಡಿದ್ದಾರೆ ಜಸ್ಟ್ ಕೆಂಗೇರಿ ಔಟ್ರಲ್ಲಿ. ಇಲ್ಲಿ ನೋಡಿ, ಎಕ್ಸಾಕ್ಟ್ ಇಲ್ಲಿಗೆ ಹೊಡೆದಿದೆ, ಬಟ್ 2 ಕ್ಲಾಸ್ ಇರೋ ಕಾರಣ ಹೊಡೆದಿಲ್ಲ ನೋಡಿ ಒಳಗಡೆ. ಹಲೋ, ಹಾಂ ಸರ್, ಕನ್ನಡ
ಹೌದು ಸರ್, ಅದು ಕೆಂಗೇರಿ ಔಟರಲ್ಲಿ ಸರ್, ಲೈಕ್ ಮೈಸೂರಿಗೆ ಹೋಗೋ ಸೈಡಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡ್ ಸರ್. ಅದು ಕೆಂಗೇರಿ ಔಟರ್ ಸರ್, ಔಟರ್ ಮೆಜೆಸ್ಟಿಕ್ ಸೈಡಿಂದ ಬರಬೇಕಾದ್ರೆ ಟುವರ್ಡ್ಸ್ ಮೈಸೂರು ಕಡೆ. ಹೌದು ಸರ್, ಟುವರ್ಡ್ಸ್ ಮೈಸೂರು ಕಡೆ. ಬಟ್ ಆಗಿದೆ ಎಕ್ಸಾಕ್ಟಾಗಿ SBC ಎಂಡ್ ಸರ್. SBC ಎಂಡಲ್ಲಿ ಸ್ಟೋನ್ ಪೆಂಟಿಂಗ್ ಆಯಿತು ಸರ್. ಈ 1 ಕೋಚು ಕೆಂಗೇರಿ ಸರ್, ಕೆಂಗೇರಿ ಅಂದರೆ ಕೆಂಗೇರಿ ಸರ್. ಈ ಒಂದು ವಂದೇ ಭಾರತ್ ಏನಿದೆಯೋ ಭಾರತದ ಮೊದಲನೇ 5 ವಂದೇ ಭಾರತ್ ಲಾಂಚಸಲ್ಲಿ ಇದು ಸಹ ಒಂದಾಗಿದೆ ಕಂಡ್ರಿ. 5ನೇ ವಂದೇ ಭಾರತ್ ಇದು ಭಾರತಕ್ಕೆ. ಖುದ್ದಾಗಿ ಪ್ರಧಾನಮಂತ್ರಿಯವರೇ ಬೆಂಗಳೂರಿಗೆ ಬಂದು ಈ ವಂದೇ ಭಾರತ್ನ ಇನಾಗ್ರೇಟ್ ಮಾಡಿದ್ರು. ಫಸ್ಟ್ ಕಮರ್ಷಿಯಲ್ ರನ್ನು ಸಹ ನಾನು ನಿಮಗೆ ಇದನ್ನು ರೆಕಾರ್ಡ್ ಮಾಡಿ ತೋರಿಸ್ದೆ. ಆ ವಿಡಿಯೋ ಅಂತೂ ನೀವು ನೋಡಿದ್ರೆ ಗಾಬರಿ ಹೋಗ್ತೀರ ಕಣ್ರಿ, ಆ ಥರ ಮಾಡಿದ್ದೆ ಆ ವಿಡಿಯೋ. ಆದಮೇಲೆ ಇವತ್ತು ನೋಡಿ ಇಂಥ ಒಂದು ಒಳ್ಳೆಯ ದಿನ, ವುಮೆನ್ಸ್ ಡೇ ದಿನ, ಫುಲ್ಲು ಫೀಮೇಲ್ ಕ್ರೀವ್ ಇದನ್ನು ಆಪ್ರೇಟ್ ಮಾಡ್ತಿದ್ದಾರೆ. ರಿಪೀಟೆಡಾಗಿ ಹೇಳ್ತಾ ಇದ್ದೀನಿ, ಬಟ್ ಒಂದು ಹೆಮ್ಮೆಯ ವಿಷಯ ಕಂಡ್ರೆ ಇದು. ನಮ್ಮ ಬೆಂಗಳೂರು ಮೈಸೂರು ರೂಟಲ್ಲಂತೂ ಅಟ್ಲೀಸ್ಟ್ ದಿನಕ್ಕೊಂದು 10 ಟ್ರೈನ್ ಇದೆ ಅಂದರೆ 10ರಲ್ಲಿ 5ರಿಂದ 6 ಟ್ರೈನ್ ಅಂತೂ ಫೀಮೇಲ್ ALP ಅಸಿಸ್ಟೆಂಟ್ ಲೋಕೋ ಪೈಲಟು ಲೀಡ್ ಮಾಡ್ತಾರೆ. ಅದರಲ್ಲಿ ಇವತ್ತು ಲೋಕೋ ಪೈಲಟು ಸಹ ಲೇಡೀಸ್ ಇದ್ದಾರೆ, ಮತ್ತು ಅಸಿಸ್ಟೆಂಟ್ ಲೋಕೋ ಪೈಲಟು ಸಹ ಲೇಡೀಸ್ ಇದ್ದಾರೆ, ಮತ್ತು ಟ್ರೈನ್ ಮ್ಯಾನೇಜರ್ ಇದಾರಲ್ಲ ಅವರು ಸಹ ಲೇಡೀಸ್ ಇದ್ದಾರೆ ಕಂಡ್ರೆ. ಖುಷಿ ಆಗುತ್ತೆ ಕಂಡ್ರೆ ಈ ಥರ ನೋಡಿದ್ರೆ. ಇನ್ನೊಂದು ಖುಷಿ ವಿಷಯ ಏನಂದರೆ ಅಪ್ಗ್ರೇಡೆಡ್ ಇಂಟೀರಿಯರ್ಸ್ ಕಂಡ್ರೆ. ಇದು ರಿಫರ್ಬಿಶ್ ಆಗಿ ಬಂದಿದೆ, ಬಟ್ ಫುಲ್ಲಿ ರಿಫರ್ಬಿಶ್ ಆಗಿಲ್ಲ ಅಂತ ಅನಿಸ್ತಿದೆ. ಒಂಥರ ಏನಂತಾರೆ ಬೇಕಾಬಿಟ್ಟು ರಿಫರ್ಬಿಶ್ ಮಾಡ್ದಂಗೆ ಇದೆ ಕಂಡ್ರೆ ಈ ಒಂದು ವಂದೇ ಭಾರತ್. ಬಟ್ ಇಂಟೀರಿಯರ್ ವೈಸ್ ಎಲ್ಲ ಚೆನ್ನಾಗಿದೆ, ನೀಟಾಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಸೀಟ್ಸ್ನ ಆಗಲಿ ಮತ್ತು ಕುಷನ್ಸ್ ಆಗಲಿ ಎಲ್ಲ ನೀಟಾಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಕೆಲವು ಕಂಪ್ಲೇಂಟ್ಸ್ ಸಹ ಬಂದಿತ್ತು, ಲೈಟ್ಸ್ ವರ್ಕ್ ಆಗ್ತಿರಲಿಲ್ಲ ಅಂತ, ಅದನ್ನು ಸಹ ರೆಕ್ಟಿಫೈ ಆಗಿದೆ. ಸೊ ಓವರಾಲಾಗಿ ಹೇಳಬೇಕಾದ್ರೆ ಗುಡ್ ಅಂತ ಹೇಳ್ಬೋದು, ಬಟ್ ನಾಟ್ ಗ್ರೇಟ್ ಅಂತ ಸಹ ಹೇಳ್ಬೋದು. ಚನ್ನಪಟ್ಟಣ 107. ಈ ಒಂದು ವಂದೇ ಭಾರತ್ನ ಫೀಚರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೇಮ್ ಫೀಚರ್ಸ್ ಇದೆ, ಬಟ್ ಸ್ಟಿಲ್ ಅಪ್ಗ್ರೇಡೆಡಲ್ಲಿ ಏನಾದರೂ ಸ್ಪೆಷಲ್ ಆಗಿರುತ್ತಾ ಅಂತ ನೋಡೋಣ ಬನ್ನಿ. ಫಸ್ಟಾಗಿ ಟ್ರೇ ಟೇಬಲ್ ಕೊಟ್ಟಿದ್ದಾರೆ, ಮತ್ತು ಈ ಒಂದು ವಂದೇ ಭಾರತಲ್ಲಿ ಈ ಥರದ್ದೊಂದು ಪ್ಲ್ಯಾಟ್ಫಾರ್ಮ್ ಅಂದ್ಬಿಟ್ಟು ಒಂದು ಮ್ಯಾಗ್ಝೀನ್ ಕೊಡ್ತಾರೆ ನೋಡ್ರಿ. ಏನಂತ ಹೇಳ್ಬೋದು ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಮ್ಯಾಗ್ಝೀನ್ ಅಂತ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬೋದು ಕಟ್ಟೆ ಅಷ್ಟೇ, ಓಕೆನಾ. ಸೊ ಈ ಥರದ್ದು ರೈಲ್ವೇಸ್ ರಿಲೇಟೆಡ್ ಆಗಲಿ ಅಥವಾ ಬ್ರ್ಯಾಂಡ್ ರಿಲೇಟೆಡ್ ಆಗಲಿ ಈ ಥರದ್ದು ನಿಮಗೆ ಮ್ಯಾಗ್ಝೀನ್ ಕೊಡ್ತಾರೆ, ಓಕೆನಾ. ಅದಾಗಿದ ತಕ್ಷಣ ಇಲ್ಲಿ ಮ್ಯಾಗ್ಝೀನ್ ಹೋಲ್ಡರ್ ಸಹ ಕೊಟ್ಟಿದ್ದಾರೆ, ಫುಟ್ ರೆಸ್ಟ್ ಸಹ ಕೊಟ್ಟಿದ್ದಾರೆ. ಅದು ಅಡ್ಜಸ್ಟೇಬಲ್ ಕಂಡ್ರೆ ಮೇಲ್ಗಡೆನೂ ಸಹ ಪುಷ್ ಮಾಡಿಕೊಂಡು ಬಿಟ್ಟರೆ ಕೆಳಗಡೆ ತನಕ ಹೋಗುತ್ತೆ. ವಾಟರ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಆಮ್ರೆಸ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ. ಪ್ಲಸ್ ಇಲ್ಲಿ ನಾಬ್ ಇದೆಯಲ್ಲ, ಇದನ್ನು ನೀವು ಪ್ರೆಸ್ ಮಾಡಿಕೊಂಡು ಹಿಂದೆ ಎಳ್ಕೊಂಡ್ರೆ ಹಿಂದ್ಗಡೆ ತಳ್ಳಿದ್ರೆ ಸಾಕು, ಈ ಸೀಟ್ಸ್ಗಳು ರಿಕ್ಲೈನ್ ಆಗುತ್ತೆ. ಸ್ವಲ್ಪ ಒಳ್ಳೆ ರೇಂಜಲ್ಲೇ ರಿಕ್ಲೈನ್ ಆಗುತ್ತೆ. ಬಟ್ ಎಕ್ಸಿಕ್ಯೂಟಿವ್ಗೆ ಅಂದರೆ ಇದಕ್ಕೆ ನೀವು ಎಷ್ಟು ಪೇ ಮಾಡ್ತಿದ್ರೋ ಇದ್ರ ಡಬಲ್ ನೀವು ಪೇ ಮಾಡಿದ್ರೆ ಇನ್ನೂ ಸಹ ಬೆಂಡ್ ಆಗುತ್ತೆ. ಪ್ಲಸ್ ಎಕ್ಸಿಕ್ಯೂಟಿವಲ್ಲಿ ಚೇರ್ಸು ಟರ್ನ್ ಆಗುತ್ತೆ, ಓಕೆನಾ. ಸೊ ಇವಾಗ ನೋಡಿ ಇದು ಆ ಫೇಸಿಂಗಲ್ಲಿದೆ, ನಾವು ಸಹ ಅದು ಫೇಸಿಂಗಲ್ಲಿದ್ದೀವಿ. ಬಟ್ ಎಕ್ಸಿಕ್ಯೂಟಿವಲ್ಲಿ ಅಂದರೆ ಇದು ಈ ಕಡೆ ತಿರುಗುತ್ತೆ, ಈ 2 ಸೀಟು ನಮ್ಮ ಕಡೆ ತಿರುಗುತ್ತೆ. ಇದು ಎಕ್ಸಿಕ್ಯೂಟಿವಲ್ಲಿ ಒಂದು ಫೀಚರ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಮತ್ತು ಸೆನ್ಸಿಟಿವಿಟಿ ಲೈಟ್ ಸಹ ಕೊಟ್ಟಿದ್ದಾರೆ. ಪ್ರಿಟಿ ಮಚ್ ಸೇಮ್ ಇಂಟೀರಿಯರ್ಸ್ ಇದೆ, ಏನೋ ಡಿಫ್ರೆನ್ಸ್ ಇಲ್ಲ. ಬಟ್ ಈ ಒಂದು ಕಲರ್ಸ್ ಇದೆಯಲ್ಲ, ಈ 5th ವಂದೇ ಭಾರತ್ಗೆ ಇದೆ ಲಾಸ್ಟ್ ಆಗಿದೆ. ಆದಮೇಲಿಂದ ಡಿಫ್ರೆಂಟ್ ಕಲರ್ಸ್, ಮಾಮೂಲಿ ಬ್ಲೂ ಡಾಟೆಡ್ ಕಲರ್ಸ್ಗಾಗಲಿ ಅಥವಾ ಆರೆಂಜ್ ಕಲರ್ಸ್ ಆಗಲಿ ಆ ಥರ ಕಲರ್ಸ್ಗಳು ಬಂದಿದೆ. ಸೊ ಏನಂತಾರೆ ಒಂದು OG ವಂದೇ ಭಾರತ್ ಅಂತಲೇ ಇದನ್ನು ಕನ್ಸಿಡರ್ ಮಾಡ್ಕೋಬಹುದು. ಶಿಂಷಾ ಭಾರತ್ನ ಟೈಮಿಂಗ್ಸು ಮತ್ತು ರೂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒನ್ ಆಫ್ ದಿ ಪ್ರೀಮಿಯಂ ಗಾಡಿ ಅಂತಲೇ ಇದನ್ನು ನೀವು ಕನ್ಸಿಡರ್ ಮಾಡ್ಕೋಬೋದು. ಚೆನ್ನೈಯಿಂದ ಸ್ಟಾರ್ಟ್ ಆಗುವಂಥ ಗಾಡಿ ಇದು. ಪ್ರತಿದಿನ ಓಡುತ್ತೆ, ಬಟ್ ಎವ್ರಿ ಥರ್ಸ್ಡೇಸು ಈ ಟ್ರೈನ್ ರನ್ ಆಗೋದಿಲ್ಲ. ಪ್ರತಿದಿನ 6 ಗಂಟೆಗೆ ಚೆನ್ನೈಯಿಂದ ಹೊರಡುತ್ತೆ, ಮತ್ತು
ಫಸ್ಟ್ ಹಾಲ್ಟು ಕಾಟ್ಪಾಡಿ, ಅದಾಗಿದ ತಕ್ಷಣ KSR ಬೆಂಗಳೂರು 10 ಗಂಟೆಗೆ ಬರುತ್ತೆ, 10:05ಕ್ಕೆ ಹೊರಡುತ್ತೆ. ಮತ್ತು ಅದೇ ದಿನ ನೀವು ಸರಿ ಸುಮಾರು 12:20 ಅಷ್ಟೊತ್ತಿಗೆ ಮೈಸೂರು ರೀಚ್ ಆಗ್ತೀರ. ರೂಟ್ ಬಗ್ಗೆ ಹೇಳಬೇಕಂದ್ರೆ ಚೆನ್ನೈ, ಕಾಟ್ಪಾಡಿ, KSR ಬೆಂಗಳೂರು, ಸೀದಾ ನೆಕ್ಸ್ಟ್ ನಾನ್ ಸ್ಟಾಪ್ ಹಾಲ್ಟು ಮೈಸೂರು. ಬೆಂಗಳೂರಿಂದ ಮೈಸೂರು ಬಗ್ಗೆ ಹೇಳಬೇಕಂದ್ರೆ 145 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ. ಟೈಮ್ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ 2 ಗಂಟೆ 2.25 ಗಂಟೆ ಈ ಟ್ರೈನು ತೊಗೊಳತ್ತೆ ಬೆಂಗಳೂರಿಂದ ಮೈಸೂರವರೆಗೂ. ಟ್ರೈನ್ ಅಂತೂ 107, 108 ಕ್ರೂಸ್ ಮಾಡ್ತಿದೆ. 110 ತನಕ ಆರಾಮಾಗಿ ರೀಚ್ ಆಗ್ತದೆ. ಬನ್ನಿ ಇವಾಗ ತೋರಿಸ್ತೀನಿ ಒಂದು ಹೈ ಸ್ಪೀಡ್ ಮಂಡ್ಯ ಸ್ಕಿಪ್ಪು, ಪ್ಲ್ಯಾಟ್ಫಾರ್ಮ್ ಸ್ಕಿಪ್ ಬರುತ್ತೆ. ರೆಡಿ ಇದ್ದೀರಾ ಅನ್ಕೊತೀನಿ, ಬನ್ನಿ ನೋಡಿ. ಇನ್ನೇನೇನೊಂದು 2 ಕಿಲೋಮೀಟ್ರಲ್ಲಿ ತಾಯಿ ಕಾವೇರಿ ಮೇಲೆ ಇವಾಗ ಕ್ರಾಸ್ ಆಗ್ತೀವಿ. ಫಸ್ಟ್ ಬಂದು ನಾರ್ತ್ ಪಾಯಿಂಟು, ನೆಕ್ಸ್ಟು ಸೌತ್ ಪಾಯಿಂಟು ನಾವು ಇವಾಗ ಕ್ರಾಸ್ ಆಗ್ತೀವಿ. ಉತ್ತರ ಕಾವೇರಿ ಮತ್ತು ದಕ್ಷಿಣ ಕಾವೇರಿ ಕ್ರಾಸ್ ಆಗ್ತೀವಿ. ಜಸ್ಟ್ ಪಾಂಡವಪುರದಿಂದ ಹೊರಟಿದ್ದೀವಿ. ನೋಡಿ 12:20 ಅರೈವಲ್ಲಿರೋದು. 12:03 ಎಂಟ್ರ್ ಆಗ್ತಾ ಇದ್ದೀವಿ. ಬಂದಾಯಿತು ಮೈಸೂರಿಗೆ. 12:20 ಅರೈವಲ್ ಇದ್ದಿದ್ದು, 12 ಗಂಟೆಗೆಲ್ಲ ನಾವು ಅರೈವ್ ಆಗಿದ್ದೀವಿ. ಫೆಂಟಾಸ್ಟಿಕ್ ರನ್, ದ್ಯಾಟ್ ಈಸ್ ವಂದೇ ಭಾರತ್ ಕಣ್ರಿ. ಸಖತ್ತಾಗಿತ್ತು ಕಣ್ರಿ, ಏನು ಫೀಲೇ ಆಗಿಲ್ಲ ಕಣ್ರಿ. 145 ಕಿಲೋಮೀಟರ್ಸ್ ನಾವು ಕವರ್ ಮಾಡ್ಕೊಂಬಂದಿದ್ದಂತು. ಇಲ್ಲಿ ಬಂದಿದ ತಕ್ಷಣ ಒಂದು ಥರೋ ಕ್ಲೀನಿಂಗ್ ಆಗುತ್ತೆ ನಮ್ಮ ವಂದೇ ಭಾರತದ್ದು. ಎಲ್ಲ ಕೋಚಸ್ಸು ಸಹ ಕ್ಲೀನ್ ಆಗುತ್ತೆ. OBH ಸ್ಟಾಫ್ ಸಹ ಬಂದಿದ ತಕ್ಷಣವೇ ಆನ್ ಬೋರ್ಡ್ ಆಗಿದ್ದಾರೆ. ಸೊ ದ್ಯಾಟ್ ಈ ಟರ್ನ್ ಅರೌಂಡ್ ಟೈಮ್ ಏನಿದೆಯೋ
ಅಂದರೆ 1:05 ಹೊರಡುತ್ತೆ ಮತ್ತು ವಾಪಸ್ ಚೆನ್ನೈ ಕಡೆಗೆ. ಅಷ್ಟೊತ್ತಿಗೆ ವಂದೇ ಭಾರತ್ನ ಮತ್ತೆ ಚಕಾಚಕ್ ರೆಡಿ ಮಾಡಿ ಕಳಿಸೋ ಥರ. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಂದ ಮೈಸೂರವರೆಗೂ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ, ಅದು ಫೀಮೇಲ್ ಕ್ರ್ಯೂ ಲೀಡ್ ಮಾಡುತ್ತಿರುವಂತಹ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ಏನೂ ನನಗೆ ಪ್ರಾಬ್ಲಮ್ ಅನಿಸಿಲ್ಲ ಕಣ್ರಿ. ನನಗೆ ಈ ರೂಟಲ್ಲಂತೂ ಈಸಿಗೆ 10/10 ಅಂತ ಕೊಡ್ತೀನಿ. ಈ ಒಂದು ಜರ್ನಿಗೆ ಫುಡ್ ಆಗಲಿ, ಸ್ಪೀಡ್ ಆಗಲಿ, ಕಂಫರ್ಟ್ ಆಗಲಿ, ಪಂಕ್ಚುಯಾಲಿಟಿ ಆಗಲಿ, ಕ್ಲೀನ್ನೆಸ್ ಆಗಲಿ ಎಲ್ಲ ಸಹ 10/10 ಕೊಡ್ತೀನಿ ಈ ಒಂದು ಜರ್ನಿ ಕಣ್ರಿ. ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ನಾನು ಸರಿಸುಮಾರು 575 ರುಪೀಸ್ ಪೇ ಮಾಡಿದೆ ನಾನು, ಇನ್ಕ್ಲೂಡಿಂಗ್ ಫುಡ್. 85 ರುಪೀಸ್ ಫುಡ್ ಏನೋ ನಿಮ್ಗೆ ಬರುತ್ತೆ, 65 ರುಪೀಸ್ ಫುಡ್ ಏನೋ ಬರುತ್ತೆ ನಿಮಗೆ. ಸೊ ಅದನ್ನು ನೀವು ಆಫ್ ಮಾಡಿಕೊಂಡ್ರೆ 505 ರುಪೀಸ್ಗೇನೋ ಬರುತ್ತೆ ನಿಮಗೆ. ಫುಡ್ ನೀವು ಬೇಡ ಅಂದರೆ ಫುಡ್ಡಲ್ಲಿ ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ ಕೊಡ್ತಾರೆ, ಟೀ ಮತ್ತು ದಾಲ್ ವಡೆ. ಆಫ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ, ಯಾಕಂದರೆ ಹಾರ್ಡ್ಲಿ ನಿಮಗೆ 1.5 hour 2 hours ಜರ್ನಿಗೆ ನಿಮ್ಗೆ ಏನಕ್ಕೆ ಸ್ನ್ಯಾಕ್ಸ್ ಹೇಳಿ. ಇನ್ ಕೇಸ್ ನಿಮ್ಗೆ ಅಷ್ಟು ಬೇಕಂದರೆ ನೀವು ಆರಾಮಾಗಿ ಹೊರಗಡೆಯಿಂದನೇ ತೊಗೊಂಡು ಹೊರಡಿ ಅಂತ ನಾ ಹೇಳ್ತೀನಿ. ಓಕೆ ಅಂತಲೇ ಹೇಳ್ಬೋದು, ಫುಡ್ಡು ಸಹ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ಓವರಾಲಾಗೆ ಹೇಳ್ದಂಗೆ 10/10 ಅಂತ ಕೊಟ್ಟು ಈ ವಿಡಿಯೋನ ನಾನು ಕಂಕ್ಲೂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಮುಖಾಂತರ ಎಲ್ಲ ಮಹಿಳೆಯರಿಗೂ ಹ್ಯಾಟ್ಸ್ ಆಫ್ ಕಣ್ರಿ, ನಿಮ್ಮ ಕೊಡುಗೆಗಳು ಈ ಒಂದು ಪ್ರಪಂಚಕ್ಕೆ ಕಣ್ರಿ. ಥ್ಯಾಂಕ್ ಯು ಸೊ ಮಚ್ ಕಣ್ರಿ. ಹ್ಯಾಪಿ ವುಮೆನ್ಸ್ ಡೇ ಪ್ರತಿಯೊಬ್ಬ ಮಹಿಳೆಯರು ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ರಿಗೂ, ಪ್ಲಸ್ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಮಹಿಳೆಯರಿದ್ದಾರೋ ಎಲ್ರಿಗೂ ಸಹ ಹ್ಯಾಪಿ ವುಮೆನ್ಸ್ ಡೇ ಅಂತ ವಿಶ್ ಮಾಡೋದಂತೂ ಮರಿಬೇಡಿ ಕಣ್ರಿ. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಂದ ಮೈಸೂರಿಗೂ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಪ್ರೆಸೆಂಟೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಮೈಸೂರಿಂದ. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.